ಕೇರ್ಫುಲ್ ಬ್ರೋ. ಹೆಂಗ್ ಕಂಫರ್ಟ್ ಹಂಗೆ ಓಡಿಸು, ಆರಾಮಾಗಿ ಓಡಿಸು, ಗಾಬರಿ ಆಗ್ಬೇಡ. ಬ್ರೋ ಆರಾಮಾಗಿ ಹೋಗಿ, ಪ್ಯಾನಿಕ್ ಆಗ್ಬೇಡ. ಹೊಸ ದೇವಸ್ಥಾನ ಆಯ್ತಲ್ಲ ಇಲ್ಲಿ, ಹಿಂಗೆ ಅನಿಸುತ್ತೆ. ಬನ್ನಿ ನಾವು ಅಲ್ಲಿಗೆ ಹೋಗ್ಬೇಕು ಇವಾಗ, ಮೇಲ್ಗಡೆ ಹೊರಡೋಣ. ಆದರೂ ಬಾಯ್ಸ್ ಇಲ್ಲಿಗೆ ಬರಬೇಕು ಅನ್ಕೋತಾ ಇದ್ದೆ. RC390 ಇದಾಗ ಬಂದಿದೆ ಇಲ್ಲಿಗೆ, ಬಟ್ ಈ ಗಾಡಿ ತೊಗೊಂಡ್ಮೇಲೆ ಇಲ್ಲಿಗೆ ಬರೋಕ್ಕೆ ಆಗಿಲ್ಲ ನೋಡಿ. ಇವತ್ತು ಬರಬೇಕು ಅಂದ್ಕೊಂಡಿರಲಿಲ್ಲ, ಬಿಕಾಸ್ ಅವರಿಬ್ಬರು ಹುಡುಗಿರ ಜೊತೆ ಬಂದವ್ರೆ ನೋಡಿ. ಅವೆಲ್ಲ ಅನ್ಪ್ಲ್ಯಾನ್ಡು, ಅವರು ಬೇಡ ಅಂದ್ಕೊಂಡಿದ್ರು, ಬಟ್ ಫೈನಲಿ ವಿ ಕೇಮ್ ಅಷ್ಟೇ. ಹೆಂಗ್ ಕಂಫರ್ಟ್ ಹಂಗೆ ಓಡಿಸು, ಆರಾಮಾಗಿ ಓಡಿಸು, ಗಾಬರಿ ಆಗ್ಬೇಡ. ನಿಧಾನಕ್ಕೆ ಬಾ. ಜೂಜು ನಿಧಾನಕ್ಕೆ ಬಾ. ಒಳ್ಳೆ ಮಜಾ ಇರುತ್ತೆ ಬಾಯ್ಸ್ ಆಫ್ ರೋಡ್ ಎಲ್ಲ ಮಾಡೋಕ್ಕೆ. ಆರಾಮಾಗಿ ಹೋಗಿ, ಪ್ಯಾನಿಕ್ ಆಗ್ಬೇಡ. ಓ ಕ್ರೇಜಿ, ಅಬ್ಬಾ ನೆಕ್ಸ್ಟ್ ಲೆವೆಲು. ಇವಾಗ ನೋಡಿ ಅಲ್ಲಿ ಆರಾಮಾಗಿ ಹೋಗು. ನೋಡಿ ಬಾಯ್ಸ್, ಒಳ್ಳೆ ಟಫ್ ಟರೇನ್ ಅನ್ಕೊಳ್ಳಿ ಆಟ ಆಡೋಕ್ಕೆ. ಪಾಪ ಅವ್ರನ್ನ ಬೇರೆ ಕರ್ಕೊಂಬಂದಿದ್ದೀವಿ, ಹುಷಾರಾಗಿ ಹೋಗ್ಬೇಕು. ಬ್ರೋ ಕೇರ್ಫುಲ್ ಬ್ರೋ. ಹಿಂದಕ್ಕೆ ತಗೋ. ಚಿಲಾಕ್ಸ್ ಬ್ರೋ. Bro, don't take a short turn. Always take a long turn. Always take a long turn, bro. Take it slow. ಏನು ಬ್ರೋ? ಹಾಂ ಅದೇ ಹೇಳ್ದೆ ಅವನಿಗೆ. ಆಬ್ವಿಯಸ್ಲಿ ಲೆಫ್ಟಲ್ಲಿ ಕಾಲು ಇಟ್ಕೋಸಲ್ಲ ಬಂದರೆ. ನಾನು ಇವನು ಗಾಡಿ ಬಿಡ್ತಾನೆ ಅಂದ್ಕೊಂಡೆ, ಸದ್ಯ ಅವ್ನು ಗಾಡಿ ಬಿಟ್ಟಿಲ್ಲ, ಖುಷಿ ಆಯಿತು. ನನಗೂ ಅದೇ ಭಯ ಇದ್ದಿದ್ದು. ಯಾವತ್ತು ಶಾರ್ಟಾಗಿ ತೊಗೋಬೇಡ, ಆರಾಮಾಗಿ ಬಾ. ಕಾರ್ನರ್ಸಲ್ಲಿ ಈ ಸೈಡೇ ಬರಬೇಡ. ಏನಾಗಲ್ಲ ಹೇಳಿ, ಫಾಲ್ಟ್ ಅಲ್ಲ ಅದು, ಲರ್ನಿಂಗ್ ಅಷ್ಟೇ. ಅವೆಲ್ಲ ಸೈಕ್ ಅಂದ್ಕೊಳ್ರಿ ಬಾಯ್ಸ್, ಚಿತ್ರಾನ್ನ ಆಗ್ಬಿಡೈತೆ ಅದು ನೋಡಿ ಅಲ್ಲಿ ಗಾಡಿ. ಯಾವಾಗ್ಲೂ ಶಾರ್ಟ್ ಟರ್ನ್ ತೊಗೋಬೇಡ, ಯಾವಾಗಲೂ ಲಾಂಗ್ ಔಟ್ ತಗೋ, ಬ್ಯಾಲೆನ್ಸ್ ಸಿಗುತ್ತೆ. ಈ ಸೈಡಿಂದ ಬಾರ ಲಾಂಗ್ ತಗೊಳಕ್ಕೆ ಹೇಳು ಅವನಿಗೆ. ನಮಗಂತೂ ಬಾಯ್ಸ್ ಹೆವಿ ಮಜಾ ಅನ್ಕೊಳ್ರಿ. KLX ಅಲ್ಲಿ ಬಂದಿರಲಿಲ್ಲ ಇಲ್ಲಿಗೆ. Off-roads are sexy, bro. ಅಕ್ಕನ್ ಸೈಕ್ ಆಗ್ಬಿಟ್ಟಿರ್ತಾರೆ ಬಾಯ್ಸು.
ಹಾ ಗೊತ್ತಾಯ್ತಾ ಬಾಯ್ಸ್ ಏನಕ್ಕೆ KLX ಅಂತ. ದಿಸ್ ಇಸ್ ವಾಟ್ ಫಕಿಂಗ್ KLX. ನೋಡಿ ಏನಕ್ಕೆ KLX ಅಂತ. ಈ ಥರ ಆಟ ಆಡ್ಬೋದು ಜನ. ಏನಕ್ಕೆ KLX ಅಂದರೆ ದಿಸ್ ಈಸ್ ದ ಫಕಿನ್ ಆನ್ಸರ್ ಆನ್ ದೇರ್ ಫಕಿನ್ ಫೇಸ್ ಅಷ್ಟೇ. ಆದರೂ ಬಾಯ್ಸ್ ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಅಂದ್ಕೊಳ್ಳಿ ಈ ಸ್ಪಾಟು. ಯಾವ ಸ್ಪಾಟು ಅಂತ ನಿಮಗೆ ಯಾವ ಸ್ಪಾಟ್ ಇದು ಅಂತ ಗೊತ್ತಾಗಬೇಕು ಅಂದರೆ ಬೇಗ ಕಾಮೆಂಟ್ ಹಾಕಿ ಕಳಿಸ್ತೀನಿ ನಿಮಗೆ. ಕ್ರೇಜಿ ಬಾಯ್. ಹೆಂಗಿದ್ರು ಏರ್ ಕಮ್ಮಿ ಇತ್ತು. ಮತ್ತು ನೀವು ಯಾವಾಗಾರು ಆಫ್ ರೋಡ್ ಮಾಡಬೇಕಾದ್ರೆ ದಯವಿಟ್ಟು ಏರ್ನ ಕಮ್ಮಿ ಇಟ್ಕೊಳ್ಳಿ. ಒಳ್ಳೆ ಸನ್ರೈಸ್ ಐತೆ ಅಂದ್ಕೊಳ್ಳಿ. ಕ್ರೇಜಿ ಬಾಯ್ಸ್ ಬರಲಿ ರೀ. ಅಷ್ಟೊತ್ತವರೆಗೂ ನಿಮ್ಮ KLXನ ನೋಡ್ತಾ ಇರಿ. ನೋಡಿ ಏನು ಸೆಕ್ಸಿ ಕಾಣಿಸ್ತಾ ಇದೆ ಅಂತ. ನೋಡಿ ಕೈ ಮೇಲೆ ವೆಯ್ಟ್ ಬಂದರೆ ಎತ್ತು ಬಿಸಾಕ್ಬೋದು ಗಾಡಿನ. ದಟ್ಸ್ ವಾಟ್ KLX. ಆದರೂ KLX ಗಿವ್ಸ್ ಯು ವಿಂಗ್ಸ್ ಅಂತಾರಲ್ಲ, ದಟ್ಸ್ ವಾಟ್. ಜೂಜೋ ಫ್ರಂಟ್ ಬ್ರೇಕ್ ಹಿಡಿಬೇಡ. ಎಷ್ಟೇ ಕಷ್ಟ ಆದರೂ ಫ್ರಂಟ್ ಬ್ರೇಕ್ ಹಿಡಿಬೇಡ. ಮೆತ್ತಗೆ ಬಾ ರಾಮಾಜಿ ಅಷ್ಟೇ ಬಾಯ್ಸ್. ಮೊದಲಿದೆಲ್ಲ ಹೆವಿ ಟಫ್ ಟರ್ರೈನ್ ಇತ್ತು, ಇವಾಗ ಸ್ವಲ್ಪ ಹಾಕ್ಬಿಟ್ಟವ್ರೆ ಕ್ರೇಜಿಯಾಗಿ. ಹೋದ್ಸತಿ ಬಂದಾಗ ನಮ್ಮ ಬಾಯ್ಸ್ದೆಲ್ಲ ಹಿಮಾಲಯನ್ ಇತ್ತು, ಇವಾಗೆಲ್ಲ ಬಂದರೆ ಗೊತ್ತಲ್ಲ. ವ್ಯಾ ಫಕಿಂಗ್ KLX ಬಾಯ್ಸ್. ನೋಡಿ ಈ ಸೈಡ್ ಬಿದ್ದರೆ ಪಾತಾಳ. ಪಾತಾಳ ಇದ್ದಾಗ ಆಟ ಆಡೋದಿದೆಯಲ್ಲ ಇನ್ನೊಂಥರ ಪಾತಾಳ ಅದು. ನೋಡಿ ಬಾಯ್ಸ್, ದಿಸ್ ಈಸ್ ದ ಕೇಪಬಲ್ ಆಫ್ ಫಕಿಂಗ್ KLX ಆಯಿತಾ. ಇಷ್ಟು ದಿನ ಕೇಳ್ತಾ ಇದ್ರಲ್ಲ ಹೆಂಗೆ ಗಾಡಿ ಹೆಂಗೆ ಅಂತ. ದಿಸ್ ಈಸ್ ವಾಟ್ KLX. ಹೆಂಗೆ ನಮ್ಮ ಬಾಯ್ಸ್ ಕುದುರೆಗಳ ಜೊತೆ ಆಟ. ಏನು ಬಾಯ್ಸ್ ಹೊರಟೋ ನಾವು ಆಫ್ಟರ್ ಒನ್ ಕ್ರೇಜಿ ಆಫ್ ರೋಡ್ ಸೆಷನ್. ರೋಡ್ ಮೇಲೆ 60-70 ಓಡಿಸೋದಲ್ಲ ಬಾಯ್ಸ್. ಇವಾಗ ಕಮೆಂಟ್ ಹಾಕ್ರಿ ಕಿಲಾಡಿಗಳು. ನಿಮ್ಮ ಬಾಸ್ಗೆ ಗೊತ್ತಾಗ್ಬಿಡುತ್ತೆ ಗಾಡಿ ನೋಡಿದ ತಕ್ಷಣ ಅದು ಇದು ಅಂತೆಲ್ಲ ಕಮೆಂಟ್ ಬಿಡ್ತಾ ಇದ್ರಲ್ಲ. ಹೇಳ್ತೀವಿ ಏನು ಗೊತ್ತಾಗುತ್ತೆ ನಿಮ್ಮ ಬಾಸ್ಗೆ ಅಂತ. ಈ ಥರ ಓಡಿಸ್ಬಿಟ್ಟು ಗಾಡಿ ಬಗ್ಗೆ ಗೊತ್ತಾಗುತ್ತೆ. ಈ ಗಾಡಿ ಬಂದು ಇಂಡಿಯನ್ ಮೇಕೆ ಅಪ್ಪ. ನಾನು ಓಡ್ತೀನಿ. ಸ್ವಲ್ಪ ವಿಂಡ್ ಬ್ಲಾಸ್ಟ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ವೈಸರು ಹಾಕ್ಕೊಂಡು ಐ ಕ್ಯಾನ್ ಡೂ ಆಫ್ ರೋಡ್ ಬಾಯ್ಸ್. ಸಾರಿ ವಿಂಡ್ ಬ್ಲಾಸ್ಟ್ ಇದ್ದರೆ ಬೇಗ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬಾಯ್ಸ್. ಇನ್ಯಾವ ಥರ ಕಾಂಟೆಂಟ್ ಕೊಡಲಿ ಅಂತ ನನ್ನ ತಾಣಕ್ಕೆ ಗೊತ್ತಿಲ್ಲ ಬಾಯ್ಸ್. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.